ಸಚಿವ ಸ್ಥಾನದಿಂದ ರಾಜಣ್ಣ ಗೇಟ್ ಪಾಸ್ ಹಿನ್ನೆಲೆ ಕೆಎನ್ ರಾಜಣ್ಣ ಭಾವನಾತ್ಮಕ ಪೋಸ್ಟ್ ಅನ್ನು ಮಾಡಿದ್ದಾರೆ. ರಾಜಕೀಯ ಏರುಪೇರುಗಳು ನನಗೆ ಹೊಸತಲ್ಲ, ರಾಜಕೀಯ ಬದಲಾವಣೆಗಳಿಗೂ ಧೃತಿ ಗೆಟ್ಟವನಲ್ಲ ಕೂಡ ಅಂತ ಹೇಳಿ ಇದು ಸಹ ಹಾಗೆ ಅಂತ ಹೇಳಲು ಇಚ್ಛಿಸುತ್ತೇನೆ. ನಿಮ್ಮಲ್ಲಿ ನನ್ನ ವಿನಂತಿ ಏನಂದ್ರೆ ಯಾವುದೇ ಕಾರಣಕ್ಕೂ ಅಭಿಮಾನದ ಅತಿರೇಕದಲ್ಲಿ ತಪ್ಪು ಮಾಡಬಾರದು, ತಪ್ಪು ನಿರ್ಧಾರವನ್ನ ಕೈಗೊಳ್ಳಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರಾಜಣ್ಣ ಟ್ವೀಟ್ ಮೂಲಕ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಮೂಲಕ ಅಭಿಮಾನಿಗಳಿಗೆ ಮತ್ತು ಮನವಿಯನ್ನ ಮಾಡಿಕೊಂಡ್ರು. ಸಚಿವ ಸ್ಥಾನದಿಂದ ರಾಜಣ್ಣ ಈಗಾಗಲೇ ವಜಾ ಆಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಭಾವನಾತ್ಮಕ ಪೋಸ್ಟ್ ಅನ್ನ ಮಾಡಿರುವುದು. ರಾಜಕೀಯ ಏರುಪೇರುಗಳು ನನಗೆ ಹೊಸತಲ್ಲ, ರಾಜಕೀಯ ಬದಲಾವಣೆಗಳಿಗೂ ಧೃತಿ ಗೆಟ್ಟವನಲ್ಲ, ಯಾವುದೇ ರೀತಿಯಾದಂತ ತಲೆ ಕೆಡಿಸಿಕೊಳ್ಳಲ್ಲ. ಅಭಿಮಾನಿಗಳು ಇದರಲ್ಲಿ ಶಾಂತ ರೀತಿಯಾಗಿ ವರ್ತನೆ ಮಾಡಬೇಕು ಹೀಗಂತ ತಮ್ಮ ಎಕ್ಸ್ ಖಾತೆಯ ಮೂಲಕ ಟ್ವೀಟ್ ಮಾಡಿದ್ದಾರೆ. ರಾಜಣ್ಣ ಭಾವನಾತ್ಮಕ ಪೋಸ್ಟ್ ಅನ್ನ ಹಂಚಿಕೊಂಡಿರುವುದು. ಈ ವೇಳೆ ಅಭಿಮಾನಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆಯಲ್ಲ, ಸಂಪುಟದಿಂದ ಕಿತ್ತೊಗೆದಿರೋದು. ರಾಜಣ್ಣ ಕಿಕ್ಔಟ್ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬೆಂಬಲಿಗರ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ರಾಜಣ್ಣ ವಜಾ, ಮಧುಗಿರಿ ನಿಗಿ ಬೆಂಬಲಿಗರ ಆಕ್ರೋಶದ ಜ್ವಾಲೆ ಸ್ಫೋಟ. ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆಯಲ್ಲ, ಸಚಿವ ಸಂಪುಟದಿಂದ ಕಿಕ್ ಔಟ್. ಈ ಸುದ್ದಿ ಕೇಳ್ತಾ ಇದ್ದಂತೆ ಬೆಂಬಲಿಗರ ಆಕ್ರೋಶದ ಜ್ವಾಲೆ ಅಕ್ಷರಶಃ ಸ್ಫೋಟವಾಗಿದೆ. ಕೆಎನ್ ರಾಜಣ್ಣ ವಜಾಗೆ ಮಧುಗಿರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಬೆಳಗ್ಗೆ ಬೀದಿಗಿಳಿದ ನೂರಾರು ಬೆಂಬಲಿಗರು ಅಂಗಡಿಗಳನ್ನು ಬಲವಂತವಾಗಿ ಮುಚ್ಚಿಸಿ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಯತ್ನ. ರಾಜಣ್ಣ ಅಭಿಮಾನಿಯೊಬ್ಬ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ವೇಳೆ ಮತ್ತೊಬ್ಬ ಬೆಂಬಲಿಗ ತಡೆದಿದ್ದಾರೆ. ಬಸ್ ತಡೆದು ಅಭಿಮಾನಿಗಳ ರಣಾಕ್ರೋಶ. ರಸ್ತೆಯಲ್ಲಿ ಮಲಗಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ. ಪರಿಣಾಮ ಬೇರೆ ಇರುತ್ತೆ. ನಾವು ಮುಂದೆ ಸಚಿವ ಸ್ಥಾನ ಹಿಂಪಡಿಲೇಬೇಕು. ಜೈ ಕೆಎನ್ ರಾಜಣ್ಣ, ಮಧುಗಿರಿ ಹುಲಿಗೆ. ಸಚಿವ ಸ್ಥಾನ ಮರು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವಾಗುತ್ತೆ. ವಿಧಾನಸೌಧಕ್ಕೆ ಬೇಕಾದ್ರೆ ನಾವೆಲ್ಲ ಮುತ್ತಿಗೆ ಹಾಕ್ತೀವಿ. ತುಮಕೂರು ಜಿಲ್ಲೆ ಮುಂದಿನ ದಿನಗಳಲ್ಲಿ ಒಂದು ಕಾಂಗ್ರೆಸ್ ಗೆಲ್ಲಲ್ಲ. ಉಳಿಗಾಲ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಬಂದ್ರೆ ತುಮಕೂರು ಡಿಸ್ಟಿಕ್ ಗೆ ಒಬ್ಬ ಅಹಿಂದ ನಾಯಕನ ತುಳಿತಾ ಇದ್ದೀರಾ, ನಿಮ್ಗೆ ಪ್ರತಿಫಲ ಸಿಗುತ್ತೆ. ಒಬ್ಬ ಅಹಿಂದ ನಾಯಕನ ತುಳಿತಾ ಇದ್ದೀರಾ. ನಮ್ಮ ಬೇಡಿಕೆ ಏನ್ ಗೊತ್ತಾ, ಮತ್ತೊಮ್ಮೆ ಸಹಕಾರ ಸಚಿವರು ಬೇಕೇ ಬೇಕು. ಅಲ್ಲಿ ಅವರು ಉಗ್ರ ಹೋರಾಟ. ಇದು ಶಾಂಪಲ್ ಅಷ್ಟೇ. ಇವತ್ತು ಶಾಂಪಲ್, ನಾಳೆಯಿಂದ ಉಗ್ರ ಹೋರಾಟ. ವಿಷ ಕುಡಿದು ಆತ್ಮಹತ್ಯೆ ಯತ್ನ. ಮಧುಗಿರಿಯಲ್ಲಿ ಆಕ್ರೋಶ ಮತ್ತಷ್ಟು ಭುಗಿಲೇಳುತ್ತಾ ಇದ್ದಂತೆ ಪೊಲೀಸರು ಆಗಮಿಸಿದರು. ರಾಜಣ್ಣ ಬೆಂಬಲಿಗ ರಂಗನಾಥ್ ಎಂಬಾತ ವಿಷದ ಬಾಟಲ್ ಹಿಡಿದು ಹೈಡ್ರಾಮವನ್ನ ಸೃಷ್ಟಿ ಮಾಡಿದ. ಈ ವೇಳೆ ದೌಡಾಯಿಸಿ ಬಂದ ಪೊಲೀಸರು ರಕ್ಷಿಸಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ರಾಜಣ್ಣ ಬೆಂಬಲಿಸಿ ನಾಳೆ ತುಮಕೂರು ಜಿಲ್ಲೆ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜಣ್ಣ ವಜಾ ವಾಪಸ್ ಪಡೆಯುವವರೆಗೂ ಕೂಡ ಹೋರಾಟ ನಿಲ್ಲಲ್ಲ ಅಂತ ಅಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿವ ಸ್ಥಾನದಿಂದ ರಾಜಣ್ಣ ಗೇಟ್ ಪಾಸ್ ಹಿನ್ನೆಲೆ ಕೆಎನ್ ರಾಜಣ್ಣ ಭಾವನಾತ್ಮಕ ಪೋಸ್ಟ್ ಅನ್ನು ಮಾಡಿದ್ದಾರೆ. ರಾಜಕೀಯ ಏರುಪೇರುಗಳು ನನಗೆ ಹೊಸತಲ್ಲ, ರಾಜಕೀಯ ಬದಲಾವಣೆಗಳಿಗೂ ಧೃತಿ ಗೆಟ್ಟವನಲ್ಲ ಕೂಡ ಅಂತ ಹೇಳಿ ಇದು ಸಹ ಹಾಗೆ ಅಂತ ಹೇಳಲು ಇಚ್ಛಿಸುತ್ತೇನೆ. ನಿಮ್ಮಲ್ಲಿ ನನ್ನ ವಿನಂತಿ ಏನಂದ್ರೆ ಯಾವುದೇ ಕಾರಣಕ್ಕೂ ಅಭಿಮಾನದ ಅತಿರೇಕದಲ್ಲಿ ತಪ್ಪು ಮಾಡಬಾರದು, ತಪ್ಪು ನಿರ್ಧಾರವನ್ನ ಕೈಗೊಳ್ಳಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರಾಜಣ್ಣ ಟ್ವೀಟ್ ಮೂಲಕ ಪೋಸ್ಟ್ ಮಾಡಿದ್ದಾರೆ.
ಈ ಪೋಸ್ಟ್ ಮೂಲಕ ಅಭಿಮಾನಿಗಳಿಗೆ ಮತ್ತು ಮನವಿಯನ್ನ ಮಾಡಿಕೊಂಡರು. ಸಚಿವ ಸ್ಥಾನದಿಂದ ರಾಜಣ್ಣ ಈಗಾಗಲೇ ವಜಾ ಆಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಭಾವನಾತ್ಮಕ ಪೋಸ್ಟ್ ಅನ್ನ ಮಾಡಿರೋದು. ರಾಜಕೀಯ ಏರುಪೇರುಗಳು ನನಗೆ ಹೊಸತಲ್ಲ, ರಾಜಕೀಯ ಬದಲಾವಣೆಗಳಿಗೂ ಗೆಟ್ಟವನಲ್ಲ, ಯಾವುದೇ ರೀತಿಯಾದಂತ ತಲೆ ಕೆಡಿಸಿಕೊಳ್ಳಲ್ಲ. ಅಭಿಮಾನಿಗಳು ಇದರಲ್ಲಿ ಶಾಂತ ರೀತಿಯಾಗಿ ವರ್ತನೆ ಮಾಡಬೇಕು ಹೀಗಂತ ತಮ್ಮ ಎಕ್ಸ್ ಖಾತೆಯ ಮೂಲಕ ಟ್ವೀಟ್ ಮಾಡಿದ್ದಾರೆ. ರಾಜಣ್ಣ ಭಾವನಾತ್ಮಕ ಪೋಸ್ಟ್ ಅನ್ನ ಹಂಚಿಕೊಂಡಿರೋದು. ಈ ವೇಳೆ ಅಭಿಮಾನಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆಯಲ್ಲ, ಸಂಪುಟದಿಂದ ಕಿತ್ತೊಗೆದಿರೋದು. ರಾಜಣ್ಣ ಕಿಕ್ಔಟ್ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬೆಂಬಲಿಗರ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ರಾಜಣ್ಣ ವಜಾ, ಮಧುಗಿರಿ ನಿಗಿ. ಬೆಂಬಲಿಗರ ಆಕ್ರೋಶದ ಜ್ವಾಲೆ ಸ್ಫೋಟ. ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆಯಲ್ಲ, ಸಚಿವ ಸಂಪುಟದಿಂದ ಕಿಕ್ ಔಟ್. ಈ ಸುದ್ದಿ ಕೇಳ್ತಾ ಇದ್ದಂತೆ ಬೆಂಬಲಿಗರ ಆಕ್ರೋಶದ ಜ್ವಾಲೆ ಅಕ್ಷರಶಃ ಸ್ಫೋಟವಾಗಿದೆ. ಕೆಎನ್ ರಾಜಣ್ಣ ವಜಾಗೆ ಮಧುಗಿರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಬೆಳಗ್ಗೆ ಬೀದಿಗಿಳಿದ ನೂರಾರು ಬೆಂಬಲಿಗರು ಅಂಗಡಿಗಳನ್ನು ಬಲವಂತವಾಗಿ ಮುಚ್ಚಿಸಿ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಯತ್ನ. ರಾಜಣ್ಣ ಅಭಿಮಾನಿಯೊಬ್ಬ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ವೇಳೆ ಮತ್ತೊಬ್ಬ ಬೆಂಬಲಿಗ ತಡೆದಿದ್ದಾರೆ. ಬಸ್ ತಡೆದು ಅಭಿಮಾನಿಗಳ ರಣಾಕ್ರೋಶ. ರಸ್ತೆಯಲ್ಲಿ ಮಲಗಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ. ಪರಿಣಾಮ ಬೇರೆ ಇರುತ್ತೆ. ನಾವು ಮುಂದೆ ಸಚಿವ ಸ್ಥಾನ ಹಿಂಪಡೆಯಲೇಬೇಕು. ಜೈ ಕೆಎನ್ ರಾಜಣ್ಣ, ಮಧುಗಿರಿ ಹುಲಿಗೆ. ಸಚಿವ ಸ್ಥಾನ ಮರು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವಾಗುತ್ತೆ. ವಿಧಾನಸೌಧಕ್ಕೆ ಬೇಕಾದ್ರೆ ನಾವೆಲ್ಲ ಮುತ್ತಿಗೆ ಹಾಕ್ತೀವಿ. ರಾಜಣ್ಣ ಹಾಕಿ. ತುಮಕೂರು ಜಿಲ್ಲೆ ಮುಂದಿನ ದಿನಗಳಲ್ಲಿ ಒಂದು ಕಾಂಗ್ರೆಸ್ ಗೆಲ್ಲಲ್ಲ. ಉಳ್ಗಾಲ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಬಂದ್ರೆ ತುಮಕೂರು ಡಿಸ್ಟಿಕ್ ಒಬ್ಬ ಅಹಿಂದ ನಾಯಕನ ತುಳಿತಾ ಇದ್ದೀರಾ, ನಿಮ್ಗೆ ಪ್ರತಿಫಲ ಸಿಗುತ್ತೆ. ಒಬ್ಬ ಅಹಿಂದ ನಾಯಕನ ತುಳಿತಾ ಇದ್ದೀರಾ. ನಮ್ಮ ಬೇಡಿಕೆ ಏನ್ ಗೊತ್ತಾ, ಮತ್ತೊಮ್ಮೆ ಸಹಕಾರ ಸಚಿವರು ಬೇಕೇ ಬೇಕು. ಅಲ್ಲಿ ಅವರು ಉಗ್ರ ಹೋರಾಟ. ಇದು ಶಾಂಪಲ್ ಅಷ್ಟೇ. ಇವತ್ತು ಶಾಂಪಲ್, ನಾಳೆಯಿಂದ ಉಗ್ರ ಹೋರಾಟ. ವಿಷ ಕುಡಿದು ಆತ್ಮಹತ್ಯೆ ಯತ್ನ. ಮಧುಗಿರಿಯಲ್ಲಿ ಆಕ್ರೋಶ ಮತ್ತಷ್ಟು ಭುಗಿಲೇಳುತ್ತಾ ಇದ್ದಂತೆ ಪೊಲೀಸರು ಆಗಮಿಸಿದರು. ರಾಜಣ್ಣ ಬೆಂಬಲಿಗ ರಂಗನಾಥ್ ಎಂಬಾತ ವಿಷದ ಬಾಟಲ್ ಹಿಡಿದು ಹೈಡ್ರಾಮವನ್ನ ಸೃಷ್ಟಿ ಮಾಡಿದ. ಈ ವೇಳೆ ದೌಡಾಯಿಸಿ ಬಂದ ಪೊಲೀಸರು ರಕ್ಷಿಸಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ರಾಜಣ್ಣ ಬೆಂಬಲಿಸಿ ನಾಳೆ ತುಮಕೂರು ಜಿಲ್ಲೆ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜಣ್ಣ ವಜಾ ವಾಪಸ್ ಪಡೆಯುವವರೆಗೂ ಕೂಡ ಹೋರಾಟ ನಿಲ್ಲಲ್ಲ ಅಂತ ಅಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.